ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಭಾರತದ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಇಂದು ರಾತ್ರಿ ಮೈಸೂರಿಗೆ ಬಂದು ಇಳಿಯಲಿದ್ದಾರೆ. ರಾತ್ರಿ 10:50ಕ್ಕೆ ಅವರ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಪ್ರಮುಖರು ಅವರಿಗೆ ಸ್ವಾಗತವನ್ನ ಮಾಡ್ತಾರೆ. ತದನಂತರದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಅವರು ಚಾಮುಂಡಿ ದೇವಿಯ ದರ್ಶನಕ್ಕೆ ತೆರಳಲಿದ್ದಾರೆ. ಅದಾದ ಮೇಲೆ ಹೆಲಿಕಾಪ್ಟರ್ ಮಾರ್ಗವಾಗಿ ಸುತ್ತೂರು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಜಾತ್ರಾ ಮಹೋತ್ಸವ ಅದರಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅಲ್ಲಿ ತೀರ್ಥಯಾತ್ರಿಗಳ ವಸತಿ ಗೃಹ ಇದರ ಉದ್ಘಾಟನೆಯನ್ನು ಅವರು ನೆರವೇರಿಸಲಿದ್ದಾರೆ. ಮೈಸೂರಿಗೆ ಮತ್ತೆ ಮರಳಿದ ನಂತರ ಅವರು ನಮ್ಮ ರಾಜ್ಯದ ಕೋರ್ ಕಮಿಟಿ ಸಭೆಯನ್ನು ತೆಗೆದುಕೊಳ್ಳಲಿದ್ದಾರೆ. 2:40ರಿಂದ 3:15ವರೆಗೂ ನಮ್ಮ ರಾಜ್ಯದ ಪ್ರಮುಖರಿರುವಂತಹ ಕೋರ್ ಕಮಿಟಿ ಸಭೆ, ಆ ಸಭೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅದಾದ ಮೇಲೆ 3:15ರಿಂದ 4:15ವರೆಗೂ ಮೈಸೂರು ಕ್ಲಸ್ಟರ್ ವಿಭಾಗದ ಪ್ರಮುಖರೊಂದಿಗೆ ಸಭೆ ಮಾಡಲಿದ್ದಾರೆ. ಸಂಘಟನಾತ್ಮಕವಾಗಿ ನಮ್ಮ ರಾಜ್ಯವನ್ನ 8 ಕ್ಲಸ್ಟರ್ಗಳಾಗಿ ಈಗಾಗಲೇ ನಾವು ಕ್ಯಾಟಗರೈಸ್ ಮಾಡಿದ್ದೇವೆ. ಆ 8 ಕ್ಲಸ್ಟರ್ಗಳಲ್ಲಿ ಒಂದು ಕ್ಲಸ್ಟರ್ ಮೈಸೂರು ಕ್ಲಸ್ಟರ್ನಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರ, ಹಾಸನದ ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಈ 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆ 5 ಜಿಲ್ಲೆಗಳು ಅಂದ್ರೆ ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ, ಈ 5 ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅವರವರ ಜಿಲ್ಲೆಯಲ್ಲಿ ಇರುವಂತಹ ಕೋರ್ ಕಮಿಟಿ ಸದಸ್ಯರು ಇವರೆಲ್ಲರೂ ಶ್ರೀಯುತ ಅಮಿತ್ ಶಾ ಅವರು ಯಾವ ಸಭೆಯನ್ನ ತೆಗೆದುಕೊಳ್ಳಲಿದ್ದಾರೆ, ಕ್ಲಸ್ಟರ್ ಸಭೆ, ಅದರಲ್ಲಿ ಭಾಗವಹಿಸಲಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಅವರನ್ನ ಈಗಾಗಲೇ ಚುನಾವಣಾ ರಣತಂತ್ರವನ್ನ ಹೂಡೋದ್ರಲ್ಲಿ ಚಾಣಕ್ಯ ಅನ್ನುವ ಹೆಗ್ಗಳಿಕೆಗೆ ಶ್ರೀಯುತ ಅಮಿತ್ ಶಾ ಅವರು ಪಾತ್ರರಾಗಿದ್ದಾರೆ. ಉಕ್ಕಿನ ಪುರುಷ ಅಂತಲೂ ಅವ್ರನ್ನ ಕರೀತಾರೆ. ಅಂತಹ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕಕ್ಕೆ ಬರ್ತಾ ಇರೋದು ನಮ್ಮೆಲ್ಲರಿಗೆ ಸಂತಸದ ವಿಷಯ. ನಿಮ್ಮೆಲ್ಲರ ಪರವಾಗಿ, ಎಲ್ಲ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಈ ಮೂಲಕ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಭಾರತದ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಇಂದು ರಾತ್ರಿ ಮೈಸೂರಿಗೆ ಬಂದು ಇಳಿಯಲಿದ್ದಾರೆ. ರಾತ್ರಿ 10:50ಕ್ಕೆ ಅವರ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಪ್ರಮುಖರು ಅವರಿಗೆ ಸ್ವಾಗತವನ್ನ ಮಾಡ್ತಾರೆ. ತದನಂತರದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಅವರು ಚಾಮುಂಡಿ ದೇವಿಯ ದರ್ಶನಕ್ಕೆ ತೆರಳಲಿದ್ದಾರೆ. ಅದಾದ ಮೇಲೆ ಹೆಲಿಕಾಪ್ಟರ್ ಮಾರ್ಗವಾಗಿ ಸುತ್ತೂರು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಜಾತ್ರಾ ಮಹೋತ್ಸವ ಅದರಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅಲ್ಲಿ ತೀರ್ಥಯಾತ್ರಿಗಳ ವಸತಿ ಗೃಹ ಇದರ ಉದ್ಘಾಟನೆಯನ್ನು ಅವರು ನೆರವೇರಿಸಲಿದ್ದಾರೆ. ಮೈಸೂರಿಗೆ ಮತ್ತೆ ಮರಳಿದ ನಂತರ ಅವರು ನಮ್ಮ ರಾಜ್ಯದ ಕೋರ್ ಕಮಿಟಿ ಸಭೆಯನ್ನು ತೆಗೆದುಕೊಳ್ಳಲಿದ್ದಾರೆ. 2:40ರಿಂದ 3:15ವರೆಗೂ ನಮ್ಮ ರಾಜ್ಯದ ಪ್ರಮುಖರಿರುವಂತಹ ಕೋರ್ ಕಮಿಟಿ ಸಭೆ, ಆ ಸಭೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅದಾದ ಮೇಲೆ 3:15ರಿಂದ 4:15ವರೆಗೂ ಮೈಸೂರು ಕ್ಲಸ್ಟರ್ ವಿಭಾಗದ ಪ್ರಮುಖರೊಂದಿಗೆ ಸಭೆ ಮಾಡಲಿದ್ದಾರೆ. ಸಂಘಟನಾತ್ಮಕವಾಗಿ ನಮ್ಮ ರಾಜ್ಯವನ್ನ 8 ಕ್ಲಸ್ಟರ್ಗಳಾಗಿ ಈಗಾಗಲೇ ನಾವು ಕ್ಯಾಟಗರೈಸ್ ಮಾಡಿದ್ದೇವೆ. ಆ 8 ಕ್ಲಸ್ಟರ್ಗಳಲ್ಲಿ ಒಂದು ಕ್ಲಸ್ಟರ್ ಮೈಸೂರು ಕ್ಲಸ್ಟರ್ನಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರ, ಹಾಸನದ ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಈ 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆ 5 ಜಿಲ್ಲೆಗಳು ಅಂದ್ರೆ ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ, ಈ 5 ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅವರವರ ಜಿಲ್ಲೆಯಲ್ಲಿ ಇರುವಂತಹ ಕೋರ್ ಕಮಿಟಿ ಸದಸ್ಯರು ಇವರೆಲ್ಲರೂ ಶ್ರೀಯುತ ಅಮಿತ್ ಶಾ ಅವರು ಯಾವ ಸಭೆಯನ್ನ ತೆಗೆದುಕೊಳ್ಳಲಿದ್ದಾರೆ, ಕ್ಲಸ್ಟರ್ ಸಭೆ, ಅದರಲ್ಲಿ ಭಾಗವಹಿಸಲಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಅವರನ್ನ ಈಗಾಗಲೇ ಚುನಾವಣಾ ರಣತಂತ್ರವನ್ನ ಹೂಡೋದ್ರಲ್ಲಿ ಚಾಣಕ್ಯ ಅನ್ನುವ ಹೆಗ್ಗಳಿಕೆಗೆ ಶ್ರೀಯುತ ಅಮಿತ್ ಶಾ ಅವರು ಪಾತ್ರರಾಗಿದ್ದಾರೆ. ಉಕ್ಕಿನ ಪುರುಷ ಅಂತಲೂ ಅವ್ರನ್ನ ಕರೀತಾರೆ. ಅಂತಹ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕಕ್ಕೆ ಬರ್ತಾ ಇರೋದು ನಮ್ಮೆಲ್ಲರಿಗೆ ಸಂತಸದ ವಿಷಯ. ನಿಮ್ಮೆಲ್ಲರ ಪರವಾಗಿ, ಎಲ್ಲ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಈ ಮೂಲಕ ಸ್ವಾಗತವನ್ನ ಕೋರ್ತೇನೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.